ಬರಾಕತ್ತಾರ ತಡಿಬಿ ಫೋನ್ ಹಚ್ಚಿನಿ ತರ್ಡ್ ಫ್ಲೋರಿಗೆ ಬರ್ರಿ ಅಂತೇಳಿ ಬರ್ತಾರ. ಯವ್ವ ಮತ್ತಾಕಿ ರಶ್ಮಿ ನಾ ಬರಾಕ ಒಲ್ಲೆ ಅಂತ ಊರಿಗೆ. ಈಗ ನೋಡುವ ಅವ್ರಿಗೂ ನಾವು ತ್ರಾಸ ಕೊಡೋದು ಬರೋಬ್ಬರಿ ಇರಂಗಿಲ್ಲ. ಅದಕ್ಕೆ ನೀವು ಒಂದು ತಿಂಗಳ ಅಲ್ಲೇ ರಶ್ಮಿಯರ ಮನ್ಯಾಗ ಇದ್ದು ಬಾಣೆತನ ಮುಗಿಸ್ಕೊಂಡು ಬಂದ್ಬಿಡಲ್ಲ. ಯವ್ವ ಬೀಗ್ರ ಊರಾಗ ಅದೇನು ಇರೋಕ್ಕಾಗುತ್ತೇವ ಒಲ್ವ ಯವ್ವ ನನಗೆ ಬೇಸ್ ಅನ್ಸಂಗಿಲ್ಲ. ಮತ್ತು ಆಕೆ ನೋಡಿದ್ರೆ ಬರಾಕ ಒಲ್ಲೆ ಅಂತಾಳ. ಮತ್ತು ಅವ್ರಿಗೂ ತ್ರಾಸ ಐತ್ವಿ. ಈಗ ಆಕೆಗೆ ಅತ್ತಿಗೆ ವಯಸ್ಸಿಗ್ಯಾವು, ಮತ್ತು ಆಕೆ ಅಕ್ಕಗೂ ಒಂದು ಕೂಸು ಐತಿ. ಹಂಗೆ ಮಾಡ್ತಾರ. ಅದಕ್ಕೆ ಒಂದು ತಿಂಗಳ ಇದ್ದು ನೀನು ಬಂದ್ಬಿಡಲ್ಲ. ಅಪ್ಪನ ಕೂಡ ಅಮ್ಮನ ಕೂಡ ಮಾತಾಡ. ಅವ್ರೇನು ಬ್ಯಾಡ ಅಂತಾರನ? ಬೀಗ್ರ ಮನೆಗೆ ಹೆಂಗಿರೋದ ಬರವ ಮಗಳು ಬೇಕಂದ್ರೆ ಇರಬೇಕು ಅಲ್ಲೇ. ಮತ್ತು ನಿಮ್ಮ ಇನ್ನೊಂದು ಹಡಿಲಿಗೆ ಈಗ ಆಕಿನ ಬಿಟ್ಟು ನಾವು ಒಂದು ತಿಂಗಳು ಹೆಂಗೆ ಇರೋಕ್ಕಾಗತ್ತೆ ಹೇಳು? ಅಲ್ಲಿ ಬಿ ಮನ್ಯಾಗ ಆ ವೈನಿ ನೋಡ್ಕೊಳಕ್ಕೆ ಚಿಗೋದ ಆಮದ ಮನ್ಯಾಗ ಅಷ್ಟು ಮಂದಿ ಅದಾರ. ಇನ್ನೂ ವೈನಿದು ಡೆಲಿವರಿ ಡೇಟು ಇನ್ನೂ ದೂರ ಐತಿ. ಅಷ್ಟು ತನ್ನೂರೊಳಗೆ ಈಕಿದು ಬಾಣೆತನ ಆಗಿ ಹೋಗುತ್ತೆ ರಶ್ಮಿದು. ಮುಗಿಸ್ಕೊಂಡು ಬಾ. ಹೆಂಗ ಯವ್ವ ಅಂತೀನಿ ನಾನು. ನಿಮ್ಮ ಅಣ್ಣ ಏನು ಅಂತ ನೀನು ಅವೇನಂತ ನನ್ನ ಎಲ್ಲಾನು ಅಡ್ವಾನ್ಸ್ ಆಗಿ ನೀನ ಮಾತಾಡ್ಬೇಡ್ಬೇಯವ್ವ. ಮುಂದೆ ಒಂದಿನ ಸಮಯ ಸಂದರ್ಭ ಎಂಥದ್ದು ಬರುತ್ತೋ ಏನು ಬರುತ್ತೋ ಗೊತ್ತಿಲ್ಬೇಯವ್ವ. ನಾ ಒಂದು ಸಮಯ ಬಂದಾಗ ಮುಂದೆ ರಶ್ಮಿ ನಂದು ಏನು ಮಾಡಿದ್ದೀನಿ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀವಿ? ಹೌದಿಲ್ಲ? ಸಮಯ ಬಂತಂದ್ರೆ ದಡಗ್ನ ಅಂದ್ಬಿಡ್ತಾಳೆ ಬೇ ರಶ್ಮಿ. ನಂದು ಏನು ಮಾಡಿರಿ ನೀವು ಅಂತ ಕೇಳ್ಬಿಡ್ತಾಳ. ಅದಕ್ಕೆ ಒಂದು ತಿಂಗಳ ಬಣೆತನ ಮಾಡಿ ಬಾ. ಮುಂದೆ ನಿನಗೂ ಅನ್ನಕ್ಕೆ ದಾರಿ ಇರ್ತತಿ. ನೀ ಹೇಳೋದು ಬರೋಬ್ಬರಿ ಐತಿವ. ಇಂಥವು ನನಗೆ ಅರ್ಥನ ಆಗಂಗಿಲ್ಲ. ಆಕೆ ನಿಮ್ಮ ತಂಗಿ ಅಂದ್ಬಿಡ್ತಾಳ. ಅಲ್ಲ ಮುಂದೆ ನಿಮ್ಮದು ಬಣೆತನ ಮಾಡ್ತೀನಿ ಮಾಡಿದ್ನಿ ಅಂದ್ರೆ ಅಯ್ಯ ಅವ್ರದ್ದಾದ್ರೆ ಮಾಡಿದಿ ನಾವೊಂದು ಏನು ಮಾಡೀನಿ ಅಂತಂತಾಳೆ. ನೀ ಅಂದಂಗೆ ನೀ ಅನ್ನೋದು ಬರೋಬ್ಬರಿ ಐತಿ. ಒಂದು ತಿಂಗಳು ಇದ್ದ ಬರ್ತೀನಿ ತಗೋ ತಂಗಿ. ಇನ್ನೊಂದು 8 ದಿನ ಬಿಟ್ಟು ಬರ್ತೀನಿ ಅಂತ ಬಂದು ಒಂದಿಷ್ಟು ರೊಕ್ಕ ಕೊಡ್ತೀನಿ. ಆಕೆಗೆ ಅವ್ರು ತಂದು ಹಾಕಾರ ಇರೋಲ್ಲಕ್ಕೆ. ಆದ್ರೂ ನೋಡುವ ನಿಂದು ಕರ್ತವ್ಯ ಐತಿ. ಮುಂದೆ ಆಕೆಗೂ ಒಂದು ಮಾತು ಗಂಡನ ಮನೆಯಾಗ ಬರಬಾರ್ದಲ್ಲ. ಇವ್ರು ತವ್ರ ಮನ್ಯಾಗ ಏನು ಮಾಡಿದ್ರು ಅನ್ನಿಸ್ಕೋಬಾರ್ದು ನಮ್ಮ ತಂಗಿ. ಅದಕ್ಕೆ ಒಂದಿಟ್ಟು ಅಲ್ಲೇ ಸಂತಿ ಪ್ಯಾಟಿ ಒಂದಿಟ್ಟು ಮಾಡ್ಕೊಂಬ ನೀನು. ಅವ್ರು ಏನಾರ ಯಾಕೆ ಅನ್ನೋಲ್ರಕ್ಕ ಇಲ್ರಿ ಇದು ನಮ್ಮ ಕರ್ತವ್ಯ ಐತಂತಾನು. ಅಷ್ಟು ಮಿಕ್ಕಿ ಅವ್ರು ಇದನ್ನು ಮಾಡಿದ್ರ ಅಂದ್ರೆ ನಾ ಇನ್ನೊಂದಿಷ್ಟು ರೊಕ್ಕ ಕೊಡ್ತೀನಿ. ಈಗ ಅಪ್ಪನ ಕೈಯಾಗೂ ರೊಕ್ಕಿಲ್ಲ. ಖುಷಿಗೆ ಒಂದು ತೊಲಿ ಬಂಗಾರ ಮಾಡಿಸಿ ಹಾಕಿಬಿಡು. ಆಗ ಪರವ ಬೇಡವಯ್ಯವ ಅಲ್ವೇ? ಎಲ್ಲ ನಿನ್ನ ಕೈಲಿ ರೊಕ್ಕ ಇಸ್ಕೊಳೋದು ಎಂತ ಮಾತಿದು? ನಾ ಹೇಳೇನಲ್ಲ ಯಾಕೆ ಗಂಡು ಮಕ್ಕಳಾಟ ಮನೆ ಬಾರ ಹೊರಬೇಕನ, ಹೆಣ್ಮಕ್ಳು ಹೊರಬಾರ್ದನ? ಯಾಕೆ ನಿಮ್ಮ ಮನೆದು ತಿಂದು ಬೆಳೆದಿಲ್ಲ ನಾನು? ಬೇಡವಯ್ಯವ ಮುಂದೆ ಸಮಯ ಸಂದರ್ಭ ಬಂತಂದ್ರೆ ಮತ್ತೆ ನೀನು ಗಂಡನು ನಾಳೆ ಅಣ್ಣನ. ಆದರೆ ನಮ್ಮ ಸರ್ ಯಾವತ್ತೂ ಅನ್ನಂಗಿಲ್ಲ ಆ ಮಾತು. ಏನೋ ಅವ್ರ ಬಾಯಾಗ ಬಂತಂದ್ರೂ ನಾ ಹೇಳ್ತೇನಂತ. ಯಾಕಂದ್ರೆ ನಾನು ನಿಮ್ಮ ಮನೆ ಬೆಳೆದೀನಿ. ಹುಟ್ಟಿ ಬೆಳೆದು ಎಲ್ಲ ಓದಿಸ್ದವ್ರು ನೀವು, ಕಷ್ಟಪಟ್ಟವ್ರು ನೀವು. ನಾನು ಅವಾಗ ಹೇಳ್ತೀನಿ ಯಾಕ್ರಿ ನಾ ತವ್ರ ಮನೆಗೆ ಕೊಡಬಾರ್ದನ್ನ? ನನ್ನ ಕರ್ತವ್ಯದ ಅಂತ ಹೇಳಕ್ಕೆ ನನಗೂ ದಾರಿ ಐತಿ. ನೀ ಅದನ್ನೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ. ಆತು ಬರುವ ಆಟ ಮಾಡ್ತೀನಿ. ಸುಮಿತ್ರಿ ಹೆಂಗದ ಅಲ್ಲಿ ರಶ್ಮಿ? ಅತಿ ಒಬ್ರು ಬಂದ್ರಿ ನಿಮ್ಮಮ್ಮಗ? ಯಾವ ಬೈಕ್ ಹಾಕಕತ್ತಾನ. ರಶ್ಮಿ ಹೆಂಗದಾಳಿ ಯವ್ವ? ದೇವ್ರು ಯಾಕೆ ಹಿಂಗತಿ ಮಾಡಿದ? ಈ ಹೆಂಗದಾಳಿ ಏನಂತೇಳಿ ಹೆಸ್ರಾಗ್ಯಾಳನ? ಏನಂದ್ಲು? ನನ್ನ ಕೂಸು ಎಲ್ಲಿ ಅಂತ ಕೇಳಲನ? ಆಕೆ ಏನಂತ ಉತ್ತರ ಕೊಟ್ರಿ ಯವ್ವ? ಮನೆ ಸಮಾಧಾನ ಮಾಡ್ಕೊ. ಏನಂತ ಸಮಾಧಾನ ಮಾಡ್ಕೊಲ್ಲ ಯವ್ವ. ನನ್ನ ಮೊಮ್ಮಗಳಿಗೆ ಏನು ಕಿನ್ನರಾದ್ರೆ ಏನು ಮಾಡೋದು? ಆದ್ರೆ ಬೇರೆ ಈ ಹೆರಿಗೆಗಿಂದ ಭಾಳ ಸೂಕ್ಷ್ಮ ಇರ್ತತಿ. ಮನಸ್ಸು ಆತು, ಮೈ ಆತು, ಮಿದು ಇರ್ತತಿ. ಏನು ಕಿನ್ನರಾದ್ರೆ ಏನು ಮಾಡೋದೇವ? ಆ ಥರ ಏನೂ ಆಗಂಗಿಲ್ಲ. ಎಲ್ಲ ಸಮಸ್ಯೆ ಸರಿ ಹೋಗೈತಿ. ಏನು ಸಮಸ್ಯೆ ಸರಿ ಹೋತು? ಹಂಗಾದ್ರೆ ರಶ್ಮಿ ಸುಮ್ಮ ಆಗ್ಬಿಟ್ಲನ? ಅಲ್ಲ ಏನು ಹೇಳಕತ್ತೀಯವ ನೀನು? ನೋಡಮ್ಮ ಕೂಸತ್ತಿದ್ದಂಕ್ರು ಕರೆ ಐತಿ. ಆ ದುಃಖ ನಮಗೂ ಐತಿ. ಆದ್ರೆ ಇಲ್ಲಿ ರಶ್ಮಿಗೆ ಹೊಳ್ಳೆ ಮಗು ಸಿಕ್ತು. ಏನು ಹೇಳಕತ್ತಿ ಪರವ? ಅಲ್ಲ ಕೂಸು ಸತ್ತಂತ ಅಂದ್ರಿ ಮತ್ತು ಕೂಸು ಸಿಕ್ಕತ್ತಂತೀರಿ, ಏನಿದು? ಅದು ಯಮ್ಮ ಇಲ್ಲೊಬ್ಬರದ್ದು ಪಾಪ ಅಂದ್ರೆ ಅವರು ತಾಯಿ ಬಿಟ್ಟು ಸತ್ತು ಬಿಟ್ಲು ಖುಷಿನ. ಆಕೆ ಹಿಂದೆ ಮುಂದೆ ಯಾರೂ ಇದ್ದಿದ್ದಿಲ್ಲಂತ. ರಶ್ಮಿದು ಪರಿಸ್ಥಿತಿ ಹಂಗತಿ ಇತ್ತು. ಅದಕ್ಕೆ ಅವ್ರ ಅತ್ತಿ ಅವ್ರ ಯಜಮಾನ್ರು ಇಲ್ಲ ನಾವು ಈ ಕೂಸಿನ ನಮ್ಮ ಮಗುವಾಗಿ ಸಾಕ್ತೀವಿ ಅಂಥೇಳಿ ಅಂದ್ರು. ಈಗ ರಶ್ಮಿಗೆ ಹೋಗಿ ನಿನ್ನ ಕೂಸು ಸತ್ತೈತಂತ ಇಲ್ಲ, ಇನ್ನು ಆ ಖುಷಿನ ತೊಗೊಂಡು ಆಕೆ ಮಗ್ಳು ಹಾಕೈತಿ. ಈಗ ಹಂಗಾರೆ ರಶ್ಮಿಗೆ ಏನೂ ಗೊತ್ತಿಲ್ಲನ? ಏನೂ ಗೊತ್ತಿಲ್ಲ. ಎಲ್ಲ ಸಮಾಧಾನ ಮಾಡಿಬೇಕಿಲ್ಲ. ಎಲ್ಲ ಸಮಸ್ಯೆ ಸರಿ ಹೋಯ್ತು ನೋಡಿ ಅಮ್ಮ. ಇನ್ನೇನು ಚಿಂತೆ ಮಾಡ್ಬೇಕಾದಂಥ ಅವಶ್ಯಕತೆ ಇಲ್ಲ ನೋಡು. ಯವ್ವ ನಾ ಎದಿನ ಹುಡ್ಕೊಂಡಿದ್ನವ ಯವ್ವ, ಏನಾಗುತ್ತೆ ಏನಂತೆ. ಈಗಾಗ ಒಂದಿಟ್ಟು ಸಮಾಧಾನ ಆಯ್ತು. ಆದ್ರೆ ಆ ಖುಷಿನ ಬಗ್ಗೆ ನನಗೂ ಮರುಗೈತಿವ. ಸಮಸ್ಯೆ ಎಲ್ಲ ಸರಿ ಹೋತಲ್ಲ, ಸಾಕ್ಬಿಡು ಪರವ. ಯವ್ವ ನೀ ಇರ್ಲಿಕ್ಕಂದ್ರೆ ಕತಿ ಹೆಂಗೆ ಯವ್ವ?
ಎಲ್ಲಾನು ಸರಿ ಮಾಡಾಕ ಪಾರ ಅಲ್ಲ. ಈ ಮನ್ಯಾಗಂಕ್ರು ನಮ್ದೇನು ಇಲ್ಲೇ ಇಲ್ಲ, ಯಾಕಂದ್ರ ದೊಡ್ಡ ನೌಕರಿ ಮಾಡ್ತಾಳ. ಹಿಂಗಾಗಿ ಆಕಿ ಹೇಳ್ದಂಗ ಎಲ್ಲಾರು ಕೇಳ್ತೀರಿ, ಆಕಿ ಎಲ್ಲಾ ಸಮಸ್ಯೆನ ಸರಿ ಮಾಡ್ತಾಳಲ್ಲ. ಸಮಸ್ಯೆ ಸರಿ ಮಾಡಾಕ ಆಕಿ ಒಬ್ಬಕಿದಾಳಲ್ಲ. ಏ ಪಸುಮಿರು ನೀನು ಏಮ್ಮ, ನೀವು ಒಂದು 2 ದಿನ ಇದ್ದು ಬರ್ರಿ, ನಾನು ಹೋಗ್ತೀನಿ. ಯಾಕಂದ್ರೆ ನಾನು ಕೆಲಸ ಬಿಟ್ಟಂಗೆ ಓಡ್ ಬಂದೀನಿ, ಮತ್ತು ಭಾಳ ದಿನ ರಜಾ ತೊಗೊಳಕ್ ಆಗಂಗಿಲ್ಲ. ನಾನು ಹೋಗ್ತೀನಿ. ಅದು ಮತ್ತು ಅವ್ವ ಒಂದು ತಿಂಗಳ ಇಲ್ಲೇ ಇರೋಳಕ್ಕ, ಬಾಣೆತನ ಮುಗಿದಿಂದ ಹೊಳೆ ಬರ್ತಾಳಂತ. ಓ, ಎಲ್ಲ ತಹಶೀಲ್ದಾರ್ ಮೇಡಮ್ ಅವ್ರ ಡಿಸೈಡ್ ಮಾಡ್ಬಿಟ್ರೇನ? ಹಂಗಾದ್ರೆ ಎಲ್ಲ ಪಾರವ್ ಹೇಳ್ದಂಗ ಕೇಳ್ತೀರಿ ಮನ್ಯಾನವ್ರು. ಅಲ್ಲ, ಮನ್ಯಾಗ ನನ್ನ ಹೆಂಡತಿ ಅಡಿಯಾಕಿದಾಳ. ಹಾಂ, ಆಕಿನ ಒಬ್ಬಕಿನ ಬಿಟ್ಟು ನೀ ಇಲ್ಲಿ ಕುಂತ್ರೆ ಹೆಂಗೆ ಬೇವ? ಮತ್ತು ಆಕಿ ಪರಿಸ್ಥಿತಿ ಏನು? ಬರೀ ಹೆಣ್ಮಕ್ಳು ಸಡಗ್ರಾನ ಬೇವ ನಿನಗೆ? ಗಂಡು ಮಗಂದು ಏನೂ ಇಲ್ಲ ನಿನಗೆ. ನಾ ಹಂಗ್ಯಾಕೆ ಮಾತಾಡ್ತೀನಿ ನೀನು? ಮನ್ಯಾಗ ನೋಡ್ಕೊಳಕ ಅಮ್ಮ ಅದಾಳ, ಆಮೇಲೆ ಚಿಗವ್ ಅದಾಳ. ಇನ್ನು ಏನಿದು ಡೆಲಿವರಿ ಡೇಟು ಲೇಟ್ ಐತಿ, ಆಟ ತನ್ನೊಳಗೆ ಬರ್ತಾಳಲ್ಲ ಅವ್ವ. ತಹಶೀಲ್ದಾರ್ ಅದಿ ಅಂತೇಳಿ ಎಲ್ಲ ನಮ್ಮ ಮನೇದು ನೀನೇ ಡಿಸೈಡ್ ಮಾಡ್ಬಿಡುದು. ನಮ್ಮ ಮನ್ಯಾಗ ನೀ ಹೇಳ್ದಂಗ ಕೇಳ್ತಾರ ಈಗ. ಅಲ್ಲ, ಈಗೆಲ್ಲ ಭಾರಿ ನಡೆದತ್ ಬಿಡು. ನಮ್ಮ ಮನ್ಯಾಗ ತಹಶೀಲ್ದಾರ್ಕಿ ಚಲೋ ಆಗೈತಿ ನಿಂದು. ತಮ್ಮ ನೀ ಸುಮ್ಮಿರು, ಏನಂತ ಮಾತಾಡ್ತಿ? ಇನ್ನೇನ್ ಬೇ? ಯಾರನ್ನ ಕೇಳಿ ಅವನ್ ಕರ್ಕೊಂಬಂದ್ಲಿಕ್ಕಿ? ಎಲ್ಲ ತನ್ನ ಹಿರಿತನ ಆ ಅಣ್ಣದೀನಿ, ಒಂದು ಫೋನ್ ಹಚ್ಚಬೇಕು ಅನ್ನೋದು ಐತೆ ನೀಕಿಗೆ. ಅವ್ನ್ ಕರ್ಕೊಂಬಂದ್ಬಿಡುದು. ಎಲ್ಲ ತನ್ನ ಕೈಯಾಗ ನಡೆದತಿ. ತಹಶೀಲ್ದಾರ್ ಅದೀನಿ, ಆ ಮನಿ ಎಲ್ಲ ನಾನು ನಡೆಸ್ತೀನಿ ಅನ್ನೋ ಹಂಗ ಎಬಸ್ಬಿಟ್ಟಾಳ ಈಕಿ. ಆ ಮನಿದ ನಮ್ಗೆ ಏನು ಇಲ್ಲ ಎಲ್ಲ ಈಗನೇ ಮಾಡೋದು. ಅಗದಿ ತಹಶೀಲ್ದಾರ್ ಆಗ್ಯಾಳಲ್ಲ. ನೀವೆಲ್ಲರೂ ಈಕೆ ಹೇಳಿದ್ದ ವೇದವಾಕ್ಯ, ಪಾರವ್ ಹೇಳಿದ್ದ ವೇದವಾಕ್ಯ. ನಾವೇನು ಅಲ್ಲಲ್ಲ ಆ ಮನಿಗೆ. ನಾ ಸಿಟ್ಟು ಎದಕ್ ಮಾಡ್ಕೋತಿ? ಇಲ್ಲ ನನ್ನ ಮಾತು ಕೇಳಿಲ್ಲ. ನಿನಗ ನಾ ಫೋನ್ ಹಚ್ಚಿದ್ದೆ, ನಿನಗ ಕನೆಕ್ಟ್ ಆಗ್ಲಿಲ್ಲ. ಅದಕ್ಕೆ ನೀ ಎಷ್ಟೊತ್ತಿಗೆ ಬರ್ತೀಯೋ ಏನೋ ಅಂತೇಳಿ ನಾ ಬಡ ಅವನ್ ಕರ್ಕೊಂಡ್ ಬಂದ್ಬಿಟ್ಟೆ. ಇದ್ರಾಗ ಏನ್ ತಪ್ಪೈತನ? ಯಾಕೆ ಸುಮ್ಮನೆ ಅಪಾರ್ಥ ಮಾಡ್ಕೋತಿ ನನ್ನ ಮೇಲೆ? ಒಂದ್ರಾಗಲ್ಲ, ಎಲ್ಲಾದ್ರಾಗೂ ನೀನು ಮೂಗು ತುರ್ಸ್ಕೊಂಡ್ ಬರ್ತಿ, ಎಲ್ಲಾದ್ರಾಗೂ ಹಿರಿತನ ಮಾಡ್ತಿ. ನಮ್ದೇನು ಇಲ್ಲ ನೋಡು. ನೀ ಹೇಳ್ದಂಗ ಎಲ್ಲ ನಡಿಬೇಕು ನಮ್ಮ ಮನ್ಯಾಗ. ಅಣ್ಣ, ಸ್ವಲ್ಪ ನೋಡ್ಕೊಂಡು ಮಾತಾಡ. ಸುಮ್ಮನೆ ಬಾಯಿ ಬಂದಂಗ ಮಾತಾಡಕ್ ಹೋಗ್ಬೇಡ. ನಿಮ್ಮ ಮನೆ ನಾ ಏನು ಹಿರಿತನ ಮಾಡಿಲ್ಲ. ನೋಡ್ತಮ್ಮ, ಇದು ದವಾಖಾನಿ, ಸುಮ್ಮನೆ ಇರು. ನಮ್ಮ ನೀನು ಹೇಳಿ ನಿನಗ ಸುಮ್ಮನೆ ಇರು. ಸುಮ್ಮನೆ ಹುಡುಗಿ ಹೆಸಲಿ ಹೋಗೋಬೇಡ ನೀನಂತ ಹೇಳಿಲ್ಲ. ಸುಮ್ಮಿರ್ಬೇ ಕಂಡಿ ನಾನು. ನಮ್ಗೆಲ್ಲ ಮೀಕ್ ಬಿಟ್ಟತಿ. ಎಲ್ಲ ಈಕಿದ ಹಿರತನ, ಈಕಿ ಹೇಳ್ದಂಗ ಕೇಳ್ಬೇಕು ಎಲ್ಲ. ಈಕಿ ತಹಶೀಲ್ದಾರ್ ಆದ್ಮೇಲೆ ಬರೀ ಪಾರವ ಎಲ್ಲರೂ ಪಾರವನ. ಆ ಮನ್ಯಾಗ ನಮ್ಗೇನು ಕಾಸಿನ ಕಿಮ್ಮತ್ತಿಲ್ಲ, ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಹಂಗಾಗೈತೆ ನಮ್ದು. ಈಕಿಗೆ ಅವಾಗ ಬರೇ ಹೆಣ್ಮಕ್ಳು ಚಿಂತಿ. ನನ್ನ ಬಗ್ಗೆ ಒಂದು ಈಟ್ರ್ ಐತೇನ್ ಬಿ ನಿನ್ಗೆ? ಮತ್ತೆ ಅಗದಿ ಹೆಣ್ಮಕ್ಳು ಅವ್ರನ್ನ ನೋಡ್ಕೊಂಡು ಹೋಗ್ಬಿಡಾಕಿ ನೀನು. ಈಗ ಅಂಕರು ಮಗಳು ದೊಡ್ಡ ಪೋಸ್ಟಿಗೆ ಹೋಗ್ಬಿಟ್ಟಾಳ, ಒಟ್ಟು ಪಾರವ್ ಹಿಡ್ದ ಕೇಳ್ಕೊಂತ ಕುಂತ್ಬಿಟ್ಟಿ. ಏನ ಸರಿ ಇರಂಗಿಲ್ಲ ನೋಡ. ಈ ಮಾತು ಮಾತಾಡಕ್ ಹೋಗ್ಬೇಡ. ನಾ ಏನ ಹಿರಿತನೂ ಮಾಡಿಲ್ಲ, ನಾ ಏನ ಒಣ ದಿಮಾಕ್ನು ಮಾಡಕ್ ತೋರ್ಸಕ್ ಬಂದಿಲ್ಲ. ಎಲ್ಲ ಬಿಲ್ ನಾಲಿಗೆ ಅಂತೇಳಿ ಸುಮ್ಮನೆ ಮಾತಾಡಕ್ ಹೋಗ್ಬೇಡ. ಏನ ವಯಸ್ಸಿನಾಗ ನನ್ಕಿನ್ನ ದೊಡ್ಡವದಿ ಅಂತಂದ್ರೆ ನೀ ಏನಂದ್ರೆ ಅನ್ಸ್ಕೊಂಡು ಕೂಡಕ ನನ್ನ ಕೈಲಿ ಆಗಂಗಿಲ್ಲ. ನಾ ಏನ್ ಮಾಡೀನಿ ಅಂತದ? ನಾ ಏನ್ ದಿಮಾಕ್ ಕೊಚ್ಕೊಂಡಿನಿ? ಪರವ ನೀ ಸುಮ್ಮಿರು. ನಾ ಮಾತಾಡ್ತೀನಿ, ಸುಮ್ಮಿರ್ಬೇ ನೀನು. ನಿಮ್ ತಂಗಿ ಬಗ್ಗೆ ಹಗುರವಾಗಿ ಮಾತಾಡ್ತಿಯಲ್ಲ, ನಚ್ಚಿ ಬರಂಗಿಲ್ಲನ? ನಿಮ್ ತಂಗಿಗೆ ತಿಂಗಳ ರೊಕ್ಕ ಕಳ್ಸಾಕಿನ ಪಾರವ್ವ. ಯಾವತ್ತಾದ್ರೂ ಒಂದಿನ ರೊಕ್ಕ ತಗೋರಿ ಅಂತ ಕೊಟ್ಟಿಯೇನ? ಕೊಟ್ಟಿಯೇನ? ನಿಮ್ ತಂಗಿಗೆ ಕೊಟ್ಟಿಯೇನ ಅದನ್ನ ಹೇಳು. ಕೊಡಾಕ್ ಬಂದ ನೀವ ಇಸ್ಕೊಲಿಲ್ಲಲ್ಲ. ನಿನ್ಗೂ ಒಬ್ಬಕ್ಕೆ ಹೇಳ್ತಿದಾಳ. ಅದಕ್ಕೆ ಬ್ಯಾಡ ಅಂತ ಬಿಟ್ಟಿವ್ ನಾವು. ಹೊಳ್ಳಿ ಆ ಹುಡುಗಿ ಬಂದಾಗ ಒಂದು ಅಂಗಿನಾರ ತಂದು ಕೊಟ್ಟೇನ? ಇಟ್ಟು ಮಾತಾಡವ, ಇಟ್ಟೆಲ್ಲ ಮಾತಾಡ್ತಿಯಲ್ಲಪ್ಪ ನೀ. ನಮ್ದು ಏನ್ ನೋಡಿ ಏನ್ ನೋಡಿ ಅಂತೀನಿ ನಾನು. ನಿನಗೆ ಇಷ್ಟ ಬಂದಂಗ ಲಗ್ನ, ಇಷ್ಟ ಬಂದಂಗ ಜೀವನ ಮಾಡಿದ್ದೆ. ನಿನ್ ಕತಂತ್ರದಿಂದೆಲ್ಲ ಎಲ್ಲ ಅನುಭವಿಸಿದೀವಿ. ಹೋಲ್ ಬಿಡು, ಹಿಂದ್ಕಿಂದು ಅದನ್ನ ತೆಗೆದು ಮಾತಾಡ್ಬೇಡ್ರಿ ಅಂತೇಳಿ ಪಾರವ್ ಎಲ್ಲ ಹೇಳಿದ್ಲು. ಅಂತಾಕಿ ಬಗ್ಗಿನ ಮಾತಾಡ್ತಿಯಲ್ಲ, ನಮ್ಮನ್ನೊಟ್ಟನ್ನು ಒಂದು ಮಾಡಿದ್ಲಾಕಿ. ಮತ್ತ ಆ ಹುಡುಗಿಗೆ ಬಾಯಿ ಬಂದಂಗ ಮಾತಾಡ್ತೇನ? ಏನ್ ಹಿರತನ ಮಾಡ್ಯಾಳ? ನಮ್ಮನಿ ಬಂದು ಪಾಪ ಅದ ಕೈಲೇ ರೊಕ್ಕ ಕೊಟ್ಟತಿ. ಈಗ ನೋಡವಾ, ಬೀಗರ ಕೈಲೇ ರೊಕ್ಕ ಇಸ್ಕೊಬೇಡಬೇಯವ. ಇದನ್ನ ಏನದು ಹಾಸ್ಪಿಟಲ್ ಬಿಲ್ ಕಟ್ಟಿಸ್ಬೇಡವ. ನೀನ ಕಟ್ಟು. ಮುಂದೊಂದಿನ ಮತ್ತ ನಮ್ಮ ತಂಗಿಗೆ ಮಾತು ಬರಬಾರ್ದು, ಯಾರು ನಮ್ಮ ತವ್ರ ಮನಿ ಬಗ್ಗೆ ಬಟ್ ಮಾಡಿ ತೋರಿಸ್ಬಾರ್ದು ಅಂತೇಳಿ ನಿಂತ ಮೆಟ್ಟಿನ ಮ್ಯಾಗ ರೊಕ್ಕ ಕೊಡ್ತಾಕಿ ಹುಡುಗಿ. ಅದನ್ನ ಮಾಡ್ತಿದ್ದೆ ನೀನು? ನಿನ್ ಕೈಲಿ ಹಾಕಿತ್ತಾನ ಆ ಹುಡುಗಿ ಬಗ್ಗೆ ಮಾತಾಡ್ತಿ? ಮತ್ತ ಕೈಯಾಗ ಖರ್ಚಿಗೆ ರೊಕ್ಕ ಕೊಟ್ಲಕ್ಕಿ ನನಗ. ಈಗ ನಿಮ್ ಕೈಲಿ ನಿಂತಿತ್ತಾನ? ಯಾಕೆ ಅನ್ಸ್ಕೋಬೇಕು? ಎಲ್ಲ ಕೊಟ್ಟೆ ಯಾಕೆ ಅನ್ಸ್ಕೋಬೇಕು ಆಕಿ ಅಂತ ಹೇಳ್ತೀನಿ ನಾ. ಯಾಕಪ್ಪ ಕೈಲಿ ರೊಕ್ಕ ಕೊಟ್ಟ ಆ ಹುಡುಗಿ ಅನ್ಸ್ಕೋಬೇಕನ? ಏನ್ ಹಿರಿತನ ಮಾಡ್ಯಾಳ ನನ್ನ ಮಗಳು? ಯಾಕೆ ಮಾತಾಡ್ತೀನಿ ನೀನು? ಬಾಯನ್ ಹಲ್ಲು ಉದರ್ಸೇನೆ. ಯಾರ ತಲಿ ತುಂಬಕತ್ತಿದ್ದಂಗ ಅದರ ಇವಂಗ, ಅದಕ್ಕೆ ವಿಷಯ ಇಷ್ಟ. ಹಂಗೇನಿಲ್ಲ, ನನಗೆಲ್ಲ ಗೊತ್ತಾಕತಿ. ನೀವೆಲ್ಲ ಆಕಿ ಪರವಾಗಿನ ಮಾತಾಡ್ತೀರಿ. ಆತಪ್ಪ, ಇಷ್ಟೆಲ್ಲ ಮಾತಾಡ್ತಿಲ್ಲ. ಹಂಗಾರೆ ನಿಂತ ಮೆಟ್ಟಿನ ಮ್ಯಾಗ ಈಗ ಹೊಳ್ಳಿ ನಿಮ್ಮ ತಂಗಿ ಏನೋ ರೊಕ್ಕ ಕೊಟ್ಟಾಳ ಈಗ. ಇದನ್ನ ಹಾಸ್ಪಿಟಲ್ ಬಿಲ್ ಅದನ್ನಷ್ಟು ಕೊಡು. ಹಂಗ ನನ್ನ ಖರ್ಚಿಗೆ ರೊಕ್ಕ ಕೊಡು. ಕೊಡ್ತೀನ? ಆಗುತ್ತೆ ನಿನ್ ಕೈಲಿಂದ? ಆಗಂಗಿಲ್ಲ ಅಂತ ನನ್ಗೆ ಗೊತ್ತೈತಿ. ಸುಮ್ಮನೆ ಆಕೆ ಬಗ್ಗೆ ಹೊಟ್ಟೆ ಕಿಚ್ಚು ಪಡಕ್ ಹೋಗ್ಬೇಡ. ಹೊಟ್ಟೆ ಕಿಚ್ಚು ಅನ್ನೋದು ಸರಿಯಲ್ಲ ತಮ್ಮ. ಆಕೆ ಏನು ದಿಮಾಕ್ನು ತೋರಿಸಿಲ್ಲ. ಪಾಪಕ್ಕೆ ಶ್ರಮ ಪಟ್ಟಾಳ. ಆಕೆಗೆ ನೌಕರಿ ಬಂದತಿ. ನೀ ಯಾರ್ಯಾರು ಇದ್ರಿ ಏನೇನ್ ಮಾತಾಡಿ ಅನ್ನೋದು ಗೊತ್ತೈತಿ. ನಮ್ಮ ಮನೆಯನ್ ತಿಂದಾಳ ಅಂದ್ರ ನಿನ್ನ ಮನೆಯದ್ದು ತಿಂದಿದ್ದನ್ನ ರಿನ ತೀರ್ಸಾಳಕಿ.
ಏನಂತ ಮಾತಾಡ್ತೀಯಪ್ಪ ನನ್ನ ಮಗಳ ಬಗ್ಗೆ? ಯಾಕ ಸುಮ್ಮಿದ್ದಂಗೆ ಇದ್ದಾಗ ಎಬ್ಸಿ ನೀನು? ಯಾರೋ ಒಂದು ಹೇಳ್ಕೊಟ್ರಂತ ಅದನ್ನ ಬಂದು ಇಲ್ಲೆಲ್ಲ ತಲೆ ತುಂಬ್ಕೊಂಡು ಮಾತಾಡಕ್ ಬಂದಾನ. ತಂಗಿ ಇಟ್ಟು ದೊಡ್ಡ ನೌಕರಿ ತಗೊಂಡ್ಲು, ಆಕೆಗೆ ಒಂದು ಶುಭ ಹಾರೈಸೋಣ ಅಂತ ನಿನ್ನ ಬಾಯ ಬರ್ಲಿಲ್ಲ, ಬರೇ ಒಣಾದ ಮಾತಾಡ್ತಿ. ಯಾಕ ನಿನ್ಗೆ ಯಾರ ಕೈ ಕಟ್ಟಿ ಕುಂದಿರ್ಸಿದ್ರನ? ನೀನು ನೌಕರಿ ಮಾಡ್ಕೋಬೇಕಿತ್ತು. ಓದು ವಯಸ್ಸಿನಾಗ ಲವ್ ಪವ್ ಮಾಡ್ಕೊಂಡು ಅದೇನೇನ ಸುಡುಗಾಡ ಮಾಡ್ಕೊಂಡಿಲ್ಲ. ನೀನೇನ್ ಬ್ಯಾಡ ಅಂದಿದ್ವನ? ನೀನು ಓದಿಸಿಲ್ಲ ಅನ್ನ? ನೀನು ಓದ್ಸಕ್ಕಂತ ಕಳ್ಸಿದ್ರ ನೀನು ಲವ್ ಪವ್ ಅಂತ ಅಡ್ಡಾಡಿದಿ. ಈಗ ಎಬಶನ ನಾಟಕನ ಆ ಹುಡುಗಿದ ದೊಡ್ಡ ನೌಕರಿ ಆಗನ ಹೊಟ್ಟಿ ಕಿಚ್ಬಿಟ್ಟು ಹಿಂಗೆಲ್ಲ ಮಾತು ಎಬಶನ. ಇನ್ನೊಂದ್ಸತಿ ಮಾತಾಡಿದೆ ಅಂದ್ರ ಮತ್ತ ಪರ್ಕ ಹರಿಸ್ಬಿಡ್ತೀನಿ. ಮತ್ತ ನೆನಪಿಟ್ಕೋ, ಮಗ ಆಗಿ ನೀನು ನಮ್ದು ನೋಡಿಲ್ಲ. ನೀನು ಬರೀ ನೀನು ಸುಖ ಸಂತೋಷ ನೋಡ್ಕೊಂಡು ಹೋದಿ. ಮತ್ತೆ ಈಗೂ ಎಬ್ಸಿಯನ ಸಣ್ಣದ ಆ ಹುಡುಗಿ ಬಗ್ಗೆ ಎದಕ್ ಮಾತಾಡ್ತಿ? ಇನ್ನೊಮ್ಮೆ ಪಾರೋ ಅಂತ ನಿನ್ನ ಬಾಯಾಗ ಹೆಸರು ಬರಬಾರ್ದು. ಎಬಶ ನೀವ ನಾಟಕನ. ಯಪ್ಪ, ಅತ್ತಂಗ್ಯರ ಮ್ಯಾಗ ಅಂತಂಬ್ರ ಮ್ಯಾಗ ಹೊಟ್ಟೆ ಕಿಚ್ಚ ಪಡಬಾರ್ದು ತಮ್ಮ. ಇನ್ನು ಆಕಿ ನಮ್ಮ ಮನಿಗೆ ಏನೂ ಮಾಡಿಲ್ಲ, ಇಲ್ಲ ನಮ್ದ ತಿಂದು ಎಲ್ಲ ನಮ್ಗ ಬಳ್ಕೊಂಡು ಹೋಗ್ಯಾಳ ಅಂದ್ರ ಮಾತಾಡ ಆ ಮಾತು. ನಮ್ಮ ಮನ್ಯಾಗ ಗಂಧದ ಕೊರಡ ಸೌದಂಗ ಸೌದ್ ಹೋಗ್ಯಾಳ. ಒಂದು ದಿನ ನಮ್ಮ ಮನ್ಯಾಗ ಪಾರ ಕುಂತು ತಿಂದಿಲ್ಲ ಅಂತಾಕಿಗೆ ಮಾತಾಡ್ತಿಯಲ್ಲ. ಯಪ್ಪ, ಏನಂತ ಮಾತಾಡ್ತಿ ತಮ್ಮ ನೀನು? ಹೊಟ್ಟಿ ತೆರೆದು ಮಕ್ಕಳನ್ನ ಹೇರಾಕತ್ರಿ. ಆಟೋ ಬುದ್ಧಿಲ್ಲ ನಿಮಗ? ಒಟ್ಟ ಬಾಯಿ ಬಂದಂಗ ಮಾತಾಡ್ಬಿಡುದನ? ಈ ಸಮಾಧಾನ ಆತನ ಉಷ್ಟ್ರ ಕೈಲಿ ಬೈಸಿದಿಲ್ಲ ಪಾರವ? ಯಾಕೆನ ನನ್ನ ಮ್ಯಾಗ ಎದಕ್ಕೆ ಅಷ್ಟೊಂದು ಸಿಟ್ಟು ನಿನಗ? ನಾ ಏನ್ ಅಂತದ್ ಮಾಡೀನಿ ನಿನಗ? ಏನ ನನಗೂ ನಂದೇ ಆದಂತದ ಸಂಸಾರ ಐತಿ. ನಾನ್ ಯಾಕೆ ತವ್ರ ಮನೆ ಬಂದು ಹಿರೇತನ ಮಾಡ್ಲಪ್ಪ? ಈ ಎಲ್ಲದಕ್ಕೂ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡ. ಮನಿಗೆ ಹಿರೇಮಗ ಆಗಿ ದೊಡ್ಡ ಬುದ್ಧಿ ಇಟ್ಕೊಂಡಿರ, ಸಣ್ಣ ಬುದ್ಧಿ ಇಟ್ಕೋಬೇಡ. ಈ ಮಾತು ಹೇಳಕ ನಿನಗೆ ಈ ಮಾತು ಹೇಳಕ ನನಗ ಕಷ್ಟ ಅನ್ಸಕತ್ತೈತಿ. ನಾನು ಯಾವತ್ತು ನನಗ ನೌಕರಿ ಬಂದತಿ, ನನಗ ಹಂಗಾಗೈತಿ ಅಂತ ನಾ ದಿಮಾಕ ತೋರಿಸ್ದಕ್ಕೆಲ್ಲ ಎಲ್ಲಾರನ್ನೂ ಒಂದೇ ತಕಡೆ ಹಾಕಿಟ್ಟು ತೂಗಕ್ಕೆ ಹೋಗ್ಬೇಡ. ಆಕೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾನ. ಎಲ್ಲ ಸಮಸ್ಯೆನ ಬಗೆಹರಿಸ್ತಾಳಲ್ಲ, ಅದಕ್ಕೆ ಮಾಡ್ತಿ. ಆತ್ ಬಿಡವಾ, ಒಟ್ಟು ನನಗೆ ಗೊತ್ತೈತಿ ನೀನು ಹೆಣ್ಮಕ್ಳನ್ನ ಬಿಟ್ಕೊಡಂಗಿಲ್ಲ. ಹೆಣ್ಮಕ್ಳಿಗೆ ಏನಾರ ಅಂದ್ರೆ ಹರಿಗಾಲ್ ಪೂಜಾರ ಅಂತ ಓಡ್ ಬರ್ತಿ. ನಮ್ದು ಏನು ನಡೆಯಂಗೇನಿಲ್ಲ, ಎಲ್ಲ ಹಂಗ ಆಟ ನಡೆದತ್ತೇಳ ಹಂಗ ಅನಿಸ್ಕೊಂಡ ನಾವು ಮುಗಿದು ಹೊತ್ತು ದೊಡ್ಡರಾಗಿಂದ ಅವ್ರ ಬಾಲ ಹಿಡ್ಕೊಂಡು ಹೋಗ್ಬಿಡ್ತೀರಿ ನೀವು. ತಂದೆ ತಾಯಿ ಸಣ್ಣರಾದಾರ ಒಗದ್ ಬಿಡುದು. ಏನ್ ಹೋಗದಿವ ನಿನ್ನ? ಅಲ್ಲ, ಏನಂತ ಮಾತಾಡ್ತೀನಿ ನೀನು? ಏನ್ ಹೋಗದಿವಪ್ಪ ನಿನ್ನ? ಏನ್ ಹೋಗದಿವಿ? ಮನಿ ಹಿರೇಮಗ ಆಗಿ ಒಂದು ದಿನ ನೀನು ಹಿರೇತನ ಶಬ್ದಿಂದ ನಡ್ಕೊಂಡಿಲ್ಲ. ನಿನಗ ತ್ರಾಸ ಆಗ್ಬಾರ್ದು ಅಂತೇಳಿ ನಿಮ್ಮಪ್ಪ ನಿಮ್ಮವ್ ಎಷ್ಟು ಒಳಗನ್ನ ಹೊಂದ್ಕೊಂತಾರ ಅನ್ನೋದು ಗೊತ್ತೈತಿ ನಿನಗ? ನಿನಗ ತ್ರಾಸ ಕೊಡಬಾರ್ದು ಅಂತೇಳಿ ನಿನ್ನ ಕಡೆಯಿಂದ ₹1 ಇಸ್ಕೊಳಂಗಿಲ್ಲ. ಹಂಗೋ ಏನ್ತಿದಾಳ ಮುಂದೆ ಅವ್ರಿಗೂ ಮಕ್ಕಳು ಮರಿ ಹಾಕವಂತೆ. ಪಾಪ 2 ಗಂಡ ಹೆಂಡತಿ ಅಟ್ಟತಿ ಜೀವ ಜಲಮ ಹರ್ಕೊಂತಾವು. ಯಾಕೆ ಹಿಂಗ್ತ ಬುದ್ಧಿ ಬಂದು? ಹೇಳುವಾರ ತಮ್ಮ ಯಾರು ಬರಂಗಿಲ್ಲ, ಬೆಂಕಿ ಹಚ್ಚಿ ಇಟ್ಟು ಹೋಗ್ಬಿಡ್ತಾರ ಅವರು. ಆದ್ರ ನೀನು ಯೋಚನೆ ಮಾಡಕ್ಕಲ್ಲಿ. ದೇವ್ರು ಬುದ್ಧಿ ಕೊಟ್ಟಾನಿಲ್ಲ, ಯಾವ ಸರಿ ಯಾವ ತಪ್ಪು ಅಂತ ತಿಳ್ಕೊಳಕ್ ಗೊತ್ತಾಗತ್ತಿಲ್ಲ. ಏನು ಹೊಟ್ಟಿಗೆ ಅನ್ನ ತಿಂತೀರೇನ ಬೇರೆ ಏನಾರು ತಿಂತೀರ ಗೊತ್ತಾಗಂಗಿಲ್ಲ. ಯಾವ ಸರಿ ಐತಿ ಯಾವ ತಪ್ಪ ಐತಿ ಅಂತ ಗೊತ್ತಾಗಂಗಿಲ್ಲ. ಹೇಳ್ಕೊಟ್ಟವ್ರ ಮಾತು ಕೇಳ್ಕೊಂತ ಎದ್ದು ಬಿಡುದನ? ನೋಡು, ಯೋಚನೆ ಮಾಡು, ಸಣ್ಣವಲ್ಲ. ಇದು ದವಾಖಾನೆ. ಇಲ್ಲೇ ನಿಂತು ಜಗಳ ಮಾಡೋದು ಸರಿಯಲ್ಲ. ಬೀಗರಿಗೆ ಗೊತ್ತಾತಂದ್ರ ಅವ್ರು ನಮ್ಮ ಬಗ್ಗೆ ಏನು ತಿಳ್ಕೊಳಕ್ಕಿಲ್ಲ. ನಿನ್ನ ಬಗ್ಗೆ ಏನು ತಿಳ್ಕೊಂತಾರ ಅದನ್ನ ತಿಳ್ಕೊ. ನೋಡ, ರಶ್ಮಿಯರ ಅನ್ನ ಎಷ್ಟು ಸಣ್ಣ ಬುದ್ಧಿ ಅದಾನ ಅಂತಂತಾರ. ಅದೆಲ್ಲೈತಿ ಇವಂಗ ಮನಿ ಕಬರು. ಆ ಕಬರಿ ತಂದು ಹಿಂಗ್ಯಾಕ ಅವ್ರ ತಂಗಿ ಕೂಡ ಒದರಾಡ್ತಿದ್ದ. ಪಾಪ ಅದು ನನ್ನ ತವ್ರ ಮನಿ, ನನ್ನ ತವ್ರ ಮನಿಯರೆಲ್ಲ ಚಂದಾಗಿರ್ಲಿ ಅಂತೇಳಿ ಒದ್ದಾಡ್ತಾಳಲ್ಲ, ಅಂತ ತಂಗಿಗಿನ ಮಾತಾಡ್ತಾನ. ಬೇರೆದವ್ರನ್ನ ಹೋಗಿ ನೋಡಿ ಹೋಗಪ್ಪ. ಬೇರೆ ಯಾಕೆ ತಂಗಿಯರು ಹೆಂಗಿರ್ತಾರ? ಬರೇ ಸೀರೆ ತೊಗೊಂಬರ್ರಿ, ಅರ್ಬಿ ತೊಗೊಂಬರ್ರಿ, ನಮಗ ಬಂಗಾರ ಮಾಡಿಸ್ರಿ, ಬೆಳ್ಳಿ ಕೊಡ್ರಿ ಅಂತ ಕೇಳ್ತಾರ. ಏನು 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 ನಿಮ್ಮ ಮನೆಯಿಂದ ಏನು ಕೇಳಾಕಿ ಪಾರವ? ಇನ್ನೂ ಆಕಿಗೆ ಮಾತಾಡ್ತಿ? ಬೇರೆ ಹೆಣ್ಮಕ್ಳ ಕತೆ ಅದಾಳ ಆಕಿ? ಇನ್ನೊಮ್ಮೆ ನನ್ನ ಮಗಳ ಬಗ್ಗೆ ಆತು ಮಾತಾಡಿದೆ ಅಂದ್ರ ಮತ್ತೆ ನಾಲಿಗೆ ಸಿಳಿ ಬಿಡ್ತೀನಿ ನಾನು. ಇಲ್ಲೇ ಮುಗಿಸ್ಬಿಡು. ನಿಮ್ಮ ಅಪ್ಪನ ಕಿವಿ ಬಿತ್ತಂದ್ರ ನಿಮ್ಮಪ್ಪ ಮಾತ್ರ ನಿನ್ನ ಹರಿದು ತಿಂದ ಬಿಡ್ತಾನ. ಇಂಥ ಮಗಳನ್ನ ಪಡಿಬೇಕಂದ್ರೆ ಪುಣ್ಯ ಮಾಡೀನಿ ನಾನು. ನಿನಗೂ ಇಂಥ ತಂಗಿ ಸಿಕ್ಕಲ್ಲ, ನಿನ್ನ ಪುಣ್ಯನು. ಬೇರೆ ಯಾಕೆ ತಂಗಿ ಇರ್ತಾರ ನೋಡಿ ಹೋಗು. ಒಟ್ರು ಒಂದ ತಕಡೆಗಿಟ್ಟು ತೂಗ್ಬೇಡ. ನೋನಪ್ಪ, ಕೆಲವೊಬ್ರು ಇರ್ತಾರ ನಾ ದೊಡ್ಡ ನೌಕರಿ ಹೋದ್ನಿ ಅಂತೇಳಿ ಕಾಲು ಚಾಚ್ಕೊಂಡು ಕುಂತಿರ್ತಾರ. ಬರೋಣ ಚಾಮ್ರ ಬೀಸ್ ಅಂತಾರ. ಹಂಗತಿ ಅದ ನಿಮ್ಮ ತಂಗಿ? ಏನಾರ ದಿಮಾಕ ತೋರ್ಸ ನಿಮಗ? ಹಂಗತಿ ತೋರ್ಸಿದ್ರ ಅನ್ರಿ ಆ ಹುಡುಗಿಗೆ? ಏನು ಮಾಡ್ಲಾರ್ದ ಎದಕ್ಕ ಅಂತೀರಿ ಆ ಹುಡುಗಿಗೆ? ಸುಮ್ಮನೆ ಯಾಕೆ ಅನ್ಸ್ಕೋಬೇಕಿ ಪಾರವ? ಹಂಗ ಎಬ್ಸ ನೀವು ಸಣ್ಣಗ ಬಿಟ್ಟಂಗ